ಗಣಪತಯೇ ನಮಃ. ಹಿಂದಿನ ಭಾಗದಲ್ಲಿ ಶ್ರೀಪಾದ ಶ್ರೀವಲ್ಲಭ ಸ್ವಾಮಿಗಳು ಅಂಬಿಕೆ ಎಂಬತಕ್ಕಂತಹ ವಿಧವೆಯನ್ನ ಉದ್ಧಾರ ಮಾಡಿರ್ತಕ್ಕಂಥ ಕಥೆಯ ಮೊದಲ ಭಾಗವನ್ನು ನಾವು ಕೇಳಿದ್ದೆವು. ಅವಳಿಗೆ ಮಂದಮತಿಯಾದಂತಹ ಮಗನು ಹುಟ್ಟಿ ಎಷ್ಟೇ ಪ್ರಯತ್ನ ಪಟ್ಟರೂ ಮಗನನ್ನ ಆ ವಿದ್ಯೆಯನ್ನು ಗ್ರಹಿಸುವ ಶಕ್ತಿ ಸರಿಪಡಿಸ್ಲಿಕ್ಕಾಗಲೇ ಇಲ್ಲ ಎಂದಾಗ ಆ ನಿಂದೆಯನ್ನು ತಡೆಯಲಾರದೆ ಆ ಮಾತೆ ನದಿಯಲ್ಲಿ ಹೋಗಿ ತಮ್ಮ ಜೀವವನ್ನ ತ್ಯಾಗ ಮಾಡಬೇಕು ಎಂಬುದಾಗಿ ಕೃಷ್ಣೆಯ ಕಡೆ ಹೋಗುವಾಗ ಗುರುಗಳ ದೃಷ್ಟಿ ಅವರ ಮೇಲೆ ಬಿದ್ದು ಯಾಕೆ ದೇಹ ತ್ಯಾಗ ಮಾಡುತ್ತಿರುವುದು ಎಂಬುದಾಗಿ ವಿಚಾರಿಸಿದಾಗ ತನ್ನ ಕಷ್ಟಗಳನ್ನೆಲ್ಲ ತೋಡಿಕೊಂಡು ಗುರುಗಳು ಆ ಮಗುವಿನ ತಲೆಯ ಮೇಲೆ ವರದ ಹಸ್ತವನ್ನಿಟ್ಟ ಕ್ಷಣ ಆ ಮಗುವಿಗೆ ಸರ್ವಜ್ಞಾನ ಪ್ರಾಪ್ತಿಯಾಯಿತು. ಆ ಹುಡುಗನು ಗುರುಗಳ ಪಾದಾರವಿಂದಗಳಲ್ಲಿ ನಮಸ್ಕರಿಸಿ ಕೃತಾರ್ಥನಾದ. ಕಡೆಗೆ ಅಂಬಿಕೆ ಒಂದು ಪ್ರಾರ್ಥನೆಯನ್ನಿಡುತ್ತಾಳೆ. ಹೇ ಪ್ರಭೋ, ಮುಂದಿನ ಜನ್ಮದಲ್ಲಾದರೂ ನನಗೆ ನಿನ್ನಂತಹ ಲೋಕೋದ್ಧಾರಕನಾದಂತಹ ಒಬ್ಬನು ಪುತ್ರನು ಜನಿಸುವ ಹಾಗೆ ವರವನ್ನು ನೀಡಬೇಕಂತ ಕೇಳಿದಾಗ ಗುರುಗಳು ಶನಿ ಪ್ರದೋಷ ವ್ರತವನ್ನು ಮಾಡು, ನಿನ್ನ ಇಚ್ಛೆ ಪೂರ್ಣವಾಗುವುದು, ಬದುಕಿರುವವರೆಗೂ ಜೀವನ ಪರ್ಯಂತ ಮಾಡು ಅಂತ ಹೇಳಿದಾಗ ಆ ಶನಿ ಪ್ರದೋಷ ವ್ರತದ ಮಹಿಮೆ ಏನು ಎಂಬತಕ್ಕಂಥದ್ದು ತಿಳಿಸ್ಲಿಕ್ಕೆ ಪ್ರಾರ್ಥನೆಯನ್ನ ಮಾಡ್ತಾಳೆ ಅಂಬಿಕೆ. ಆಗ ಗುರುಗಳಾಗಿರ್ತಕ್ಕಂಥ ಶ್ರೀಪಾದ ಶ್ರೀವಲ್ಲಭ ಸ್ವಾಮಿಗಳು ಹಿಂದೆ ದ್ವಾಪರ ಯುಗದಲ್ಲಿ ನಡೆದಂತಹ ಒಂದು ಸುಂದರವಾದಂತಹ ಮಹಿಮೆಯನ್ನ ಅಂಬಿಕೆಗೆ ತಿಳಿಸ್ತಾರೆ. ದ್ವಾಪರ ಯುಗದಲ್ಲಿ ಉಜ್ಜಯಿನಿಯಲ್ಲಿ ಚಂದ್ರಸೇನ ಎಂಬತಕ್ಕಂಥ ರಾಜನು ಶಿವಭಕ್ತನು ಸುಂದರವಾಗಿ ತನ್ನ ರಾಜ್ಯವನ್ನ ಆಳುತ್ತಿದ್ದ. ಅವನಿಗೊಬ್ಬ ಮಣಿಭದ್ರನು ಎಂಬತಕ್ಕಂತಹ ಮಹಾನ್ ಶಿವಭಕ್ತನು ಗೆಳೆಯನಿದ್ದ. ಶಂಕರನ ಭಕ್ತಿ ಪೂಜೆ ಮಾಡುವುದರಿಂದ ಅವನಿಗೆ ಒಂದು ಸ್ಪರ್ಶಮಣಿ ಪ್ರಾಪ್ತಿಯಾಗಿತ್ತು. ಆ ಸ್ಪರ್ಶಮಣಿ ತಾಗುವುದರಿಂದ ಆ ಮುಟ್ಟಿದ್ದೆಲ್ಲವೂ ಬಂಗಾರವಾಗುವಂತಹ ಶಕ್ತಿ ಪ್ರಾಪ್ತಿಯಾಗಿರ್ತಕ್ಕಂಥ ಮಣಿ. ಇದು ತನ್ನ ಬಳಿಯಲ್ಲಿದ್ದು ಏನೂ ಪ್ರಯೋಜನವಿಲ್ಲವೆಂದು ಆ ಮಣಿಭದ್ರನು ತನ್ನ ಸ್ನೇಹಿತನಾದ ಆ ರಾಜ್ಯದ ರಾಜನಾದ ಚಂದ್ರಸೇನ ರಾಜನಿಗೆ ಆ ಮಣಿಯನ್ನ ಉಡುಗೊರೆಯಾಗಿ ಕೊಡ್ತಾನೆ. ಚಂದ್ರಸೇನ ರಾಜನು ಆ ಮಣಿಯನ್ನ ತನ್ನ ಕೊರಳಿಗೆ ಹಾಕಿ ಓಡಾಡಿದ್ದ. ಒಮ್ಮೆ ಈ ಅಕ್ಕಪಕ್ಕ ಪ್ರದೇಶದ ಅರಸರುಗಳಿಗೆಲ್ಲ ಈ ವಿಚಾರ ತಿಳಿದ ಕ್ಷಣ ಅದನ್ನ ನಾವು ಕಸಿದುಕೊಳ್ಳಬೇಕೆಂಬುದಾಗಿ ಆಕ್ರಮಣ ಮಾಡಲಿಕ್ಕೆ ತಯಾರಿಯನ್ನು ಮಾಡ್ತಾರೆ. ಒಂದು ಶನಿವಾರ ಚಂದ್ರಸೇನ ರಾಜನು ಯಥಪ್ರಕಾರ ಶಂಕರನ ಪೂಜೆಗೆ ಧ್ಯಾನಕ್ಕೆ ತನ್ನ ಆ ಪೂಜೆಯ ಸಮಯವಾಯಿತು ಎಂಬುದಾಗಿ ಪೂಜೆಗಾಗಿ ಮಂದಿರಕ್ಕೆ ಹೋಗಿ ತನ್ನ ಕಾಲವನ್ನು ಕಳೀಲಿಕ್ಕೆ ಪ್ರಾರಂಭ ಮಾಡ್ತಾನೆ. ಅದೇ ಸಮಯದಲ್ಲಿ ರಾಜನನ್ನ ನೋಡಿ ಕೆಲವರು ಈ ಗೋಪಾಲಕರು ಗೌಳಿಗರ ಮಕ್ಕಳು ರಾಜನು ಚಂದ್ರಸೇನ ರಾಜನು ಹೇಗೆ ಲಿಂಗಕ್ಕೆ ಪೂಜೆ ಮಾಡುತ್ತಿದ್ದನೋ ಅದೇ ರೀತಿ ಆಚೆಯ ಬದಿಯಲ್ಲಿ ಈ ಗೌಳಿಗರ ಮಕ್ಕಳು ಒಂದು ಕಲ್ಲನ್ನು ಹಿಡಿದು ಅದನ್ನೇ ಲಿಂಗ ಮಾಡಿ ಅದಕ್ಕೆ ಒಂದು ಕಲ್ಲಿನಿಂದ ದೇವಾಲಯವನ್ನು ಕಟ್ಟಿದ ಹಾಗೆ ಆಕೃತಿಯನ್ನು ತಯಾರು ಮಾಡಿ ಎಲ್ಲರೂ ಸೇರಿ ಪೂರ್ತಿ ಭಕ್ತಿಯಿಂದ ಶಂಕರ, ನಮ್ಮನ್ನು ನಿನ್ನ ಭಕ್ತರ ಸಾಲಿನಲ್ಲಿ ಸೇರಿಸ್ಕೊ ಭಗವಂತ ಎಂಬುದಾಗಿ ಭಜನೆಯನ್ನು ಮಾಡ್ತಾರೆ. ಕೈಲಾಸಿ ಚ ದೇವ ಭೋಳಾ ಶಿವ ಚಕ್ರವರ್ತಿ, ಭೋಳಾ ಶಿವ ಚಕ್ರವರ್ತಿ, ಪತಿ ಪಾರ್ವತಿ ಕೈಲಾಸಿ ಚ ದೇವ ಭೋಳಾ ಶಿವ ಚಕ್ರವರ್ತಿ. ಶಂಕರನನ್ನ ಭಕ್ತಿಯಿಂದ ಪೂಜಿಸುವಾಗ, ನಮಸ್ಕರಿಸುವಾಗ, ಆ ಪೂಜೆಯನ್ನು ಮಾಡ್ತಾ ಮಾಡ್ತಾ
ಸಾಯಂಕಾಲದ ಸಮಯವಾಯಿತು. ಎಲ್ಲ ಮಕ್ಕಳು ಅಲ್ಲಿ ಇದ್ದಂತಹ ಅಷ್ಟೂ ಮಕ್ಕಳು ಎದ್ದು ತಮ್ಮ ಮನೆಗೆ ಹೊರಟರು. ಆದರೆ ಆ ಗುಂಪಿನಲ್ಲಿ ಒಬ್ಬ ಹುಡುಗ ಮಾತ್ರ ಪೂರ್ಣ ಶ್ರದ್ಧೆಯಿಂದ ಭಕ್ತಿಯಿಂದ ಶಂಕರನನ್ನ ಪೂಜೆಯನ್ನು ಮಾಡ್ತಾ ಆ ರಾತ್ರಿಯನ್ನು ಅಲ್ಲೇ ಕಳಿಬೇಕೆಂಬುದಾಗಿ ನಿರ್ಧಾರವನ್ನು ಮಾಡ್ತಾನೆ. ಎಷ್ಟೊತ್ತಾದರೂ ನನ್ನ ಮಗ ಮನೆಗೆ ವಾಪಸ್ ಬರಲಿಲ್ಲ ಎಂಬುದಾಗಿ ಆ ಚಿಂತೆಯಿಂದ ತಾಯಿ ಹುಡುಕ್ತಾ ಬರುವಾಗ ತನ್ನ ಮಗನನ್ನು ಕಂಡು ಮನೆಗೆ ಬಾ ಅಂತ ಹೇಳಿದರೆ ಶಂಕರನ ಪೂಜೆಯನ್ನು ಬಿಟ್ಟು ನಾನು ಬರೋದಿಲ್ಲ ಎಂಬುದಾಗಿ ಹಠ ಮಾಡುವಾಗ ಸಿಟ್ಟಿನಿಂದ ತಾಯಿ ಆ ಲಿಂಗವನ್ನ ಕಟ್ಟಿರತಕ್ಕಂಥ ದೇವಾಲಯವನ್ನ ಕೆಡವಿ ಆ ಮಗುವನ್ನು ಅಲ್ಲೇ ಬಿಟ್ಟು ಹೋದ. ಬಹಳ ದುಃಖವಾಯಿತು ಆ ಮಗುವಿಗೆ. ಶಂಕರ, ನಾನು ನಿನ್ನ ಭಕ್ತಿಯನ್ನು ಮಾಡಬೇಕಂತಿಲ್ಲಿ ಕೂತಿದ್ದೆ, ನನ್ನ ತಾಯಿ ಹೀಗೆ ಮಾಡಿದ್ಲಲ್ಲ ಎಂಬುದಾಗಿ ದುಃಖಿಸುತ್ತಾ ಆ ಪೂರ್ಣ ರಾತ್ರಿ ಕಣ್ಣೀರು ಹಾಕುತ್ತಾ ಅದೇ ಸ್ಥಳದಲ್ಲಿ ಶಂಕರನ ಭಜನೆಯನ್ನು ಮಾಡ್ತಾ ಸಮಯವನ್ನು ಕಳೀಲಿಕ್ಕೆ ಶುರು ಮಾಡುತ್ತಾನೆ. ಸಂತೋಷ ಪಟ್ಟಂತಹ ಭೋಳಾ ಶಂಕರನು ಕೂಡಲೇ ಅಲ್ಲಿ ಒಂದು ರತ್ನ ಖಚಿತವಾದಂತಹ ಶಿವಾಲಯವನ್ನು ನಿರ್ಮಿಸಿ ಆ ಮಗುವಿಗೆ ನಿನಗೆ ಏನು ಬೇಕೆಂಬುದಾಗಿ ಕೇಳು, ನಾನು ವರವನ್ನು ನೀಡುತ್ತೇನೆ ಅಂತ ಹೇಳಿದಾಗ ಆ ಕಂದಮ್ಮ ಬೇಡಿದ್ದು ಇಷ್ಟೆ: ಹೇ ಭಗವಂತ, ನನ್ನ ತಾಯಿಯು ತಿಳಿಯದೆ ಈ ತಪ್ಪು ಕೆಲಸವನ್ನು ಮಾಡಿದ್ದಳು, ಅವಳಿಗೆ ನೀನು ಕ್ಷಮಿಸಬೇಕು ಮತ್ತು ನಾನು ಸದಾ ನಿನ್ನ ಭಕ್ತಿಯನ್ನು ಮಾಡ್ತಾ ನನ್ನ ಜೀವನ ಪರ್ಯಂತವೂ ನಿನ್ನ ಭಕ್ತಿಯಲ್ಲೇ ನನ್ನ ಸಮಯ ಕಳೆಯುವ ಹಾಗೆ ಮಾಡಬೇಕು ಅಂತ ಬೇಡಿದಾಗ ಸಂತೋಷದಿಂದ ಶಂಕರನು ಆಶೀರ್ವದಿಸಿ ಅಂತರ್ಧಾನನಾಗ್ತಾನೆ. ಇದನ್ನೆಲ್ಲವನ್ನು ನೋಡಿರತಕ್ಕಂಥ ಆ ಶತ್ರು ಪ್ರದೇಶದ ಅರಸುಗಳಿಗೆ ಆಶ್ಚರ್ಯವಾಗಿ ಚಂದ್ರಸೇನನ ಜೊತೆಯಲ್ಲಿ ಯುದ್ಧ ಮಾಡುವ ಬದಲು ಇವನ ಜೊತೆಯಲ್ಲಿ ನಾವು ಸ್ನೇಹವನ್ನು ಬೆಳೆಸಬೇಕು ಎಂಬುದಾಗಿ ವಾಪಸ್ಸಾಗಿ ಹೋಗ್ತಾರೆ. ಹೋದ ಮೇಲೆ ಆ ದಿನದ ಪೂಜೆಯೆಲ್ಲ ಮುಗಿತು. ಚಂದ್ರಸೇನ ರಾಜನು ಹಿಂತಿರುಗಿ ಬರುವಾಗ ಆ ಗೌಳಿಗರ ಬೀದಿಯಲ್ಲಿ ಸುಂದರವಾದಂತಹ ಶಿವಾಲಯವನ್ನು ಕಂಡು ಆಶ್ಚರ್ಯ ಪಡ್ತಾನೆ. ಅಲ್ಲಿವರೆಗೂ ಚಂದ್ರಸೇನನಿಗೆ ಇದು ನಡೆದದ್ದು ಯಾವ ವಿಷಯವೂ ಗೊತ್ತಿಲ್ಲ. ಶಿವಾಲಯವನ್ನು ನೋಡಿ ವಿಚಾರವನ್ನೆಲ್ಲ ತಿಳಿದ ಮೇಲೆ ಸನ್ಮಾನಿಸಗೋಸ್ಕರವಾಗಿ ಆ ಹುಡುಗನನ್ನೇ ಆ ಗೌಳಿಗರ ರಾಯನಾಗಿ ಆಹ್ವಾನಿಸ್ತಾನೆ ಮತ್ತು ಅಲ್ಲಿ ಕೂರಿಸ್ತಾನೆ, ರಾಜನಾಗಿ ಕೂರಿಸ್ತಾನೆ ಆ ಹುಡುಗನಿಗೆ. ನಂತರ ಆಶೀರ್ವದಿಸಿ ತನ್ನ ಜಾಗಕ್ಕೆ ವಾಪಸ್ ಬರುತ್ತಾನೆ. ಈ ಗೌಳಿಗರ ಹುಡುಗ, ಅರಸನಾಗಿರ್ತಕ್ಕಂಥ ಹುಡುಗ ತಾಯಿಯನ್ನು ಕರೆದು ಶಿವಭಕ್ತಿಯನ್ನು ಮಾಡಲಿಕ್ಕೆ ಹೇಳಿದಾಗ ಆ ತಾಯಿಯು ಮಗುವಿಗೆ ಕ್ಷಮೆಯನ್ನು ಕೇಳ್ತಾಳೆ. ನಿನ್ನ ಪೂಜೆಯನ್ನು ಭಂಗ ಮಾಡದೆ, ಆದರೆ ನೀನು ಮಾಡಿರುವ ಆ ಪೂಜೆಯಿಂದ ಇವತ್ತು ನಾವೆಲ್ಲರೂ ಇಷ್ಟು ಸಮೃದ್ಧವಾಗಿದ್ದೇವೆ, ನೀನು ಅರಸನಾಗಿದ್ದಿ ಈಗ ಎಂಬುದಾಗಿ ಹೇಳಿದಾಗ ಆ ಹುಡುಗನು ಒಂದು ಉಪದೇಶವನ್ನು ತಾಯಿಗೆ ಹೇಳ್ತಾನೆ. ಮಾತೆ, ನೀನು ಮುಂದೆ ಇರುವವರೆಗೂ ಶನಿ ಪ್ರದೋಷ ವ್ರತವನ್ನು ಮಾಡು, ಮುಂದೆ ಮಹಾವಿಷ್ಣುವೇ ನಿನ್ನ ಉದರದಲ್ಲಿ ಜನಿಸ್ತಾನೆ ಎಂಬುದಾಗಿ ಒಂದು ಮಾತನ್ನು ಹೇಳ್ತಾನೆ. ಅದೇ ಮಾತು ಮುಂದೆ ಕೃಷ್ಣಾವತಾರ ನಡೆಯುವಾಗ ಶ್ರೀ ಕೃಷ್ಣ ಪರಮಾತ್ಮನು ಆ ಗೌಳಿಗರಲ್ಲಿ ಗೋಪಾಲನಾಗಿ ಅಲ್ಲಿ ತನ್ನ ಸಮಯವನ್ನು ಕಳೀತಾನೆ ಯಶೋದೆ ಮಾತೆಯ ಬಳಿಯಲ್ಲಿ. ಇದು ಶನಿ ಪ್ರದೋಷ ವ್ರತದ ಮಹಿಮೆ. ಇದನ್ನ ಶ್ರೀಪಾದ ಶ್ರೀವಲ್ಲಭ ಸ್ವಾಮಿಗಳು ಅಂಬಿಕೆಗೆ ತಿಳಿಸ್ತಾರೆ. ನೀನು ಜೀವನ ಪರ್ಯಂತವಾಗಿ ಶನಿ ಪ್ರದೋಷ ವ್ರತವನ್ನು ಮಾಡು, ಮುಂದೆ ಭಗವಂತ ನಿನ್ನಲ್ಲಿ ಜನಿಸ್ತಾನೆ ಎಂಬುದಾಗಿ ಆಶೀರ್ವಾದವನ್ನು ಮಾಡಿ ಆ ಮಗುವಿಗೂ ಸರ್ವಜ್ಞಾನವನ್ನು ನೀಡಿ ಅವರ ಜೀವನವನ್ನ ಉದ್ಧಾರ ಮಾಡ್ತಾರೆ. ಈ ಪೂರ್ಣ ಕಥೆಯನ್ನ ಕೇಳಿರ್ತಕ್ಕಂತಹ ಆ ಸಿದ್ಧ ಮುನಿ ಹೇಳಿರ್ತಕ್ಕಂಥದ್ದನ್ನ ಸರಸ್ವತಿ ಗಂಗಾಧರನು ಕೇಳಿ ಬಹಳ ಸಂತೋಷ ಪಡ್ತಾನೆ. ಗುರುಗಳ ಮತ್ತಷ್ಟು ಮಹಿಮೆಯನ್ನು ಕೇಳಬೇಕು, ದಯಮಾಡಿ ನನಗೆ ಹೇಳಿ ಎಂಬುದಾಗಿ ನಮಸ್ಕರಿಸಿ ಪ್ರಾರ್ಥನೆಯನ್ನು ಮಾಡುತ್ತಾನೆ.
ಮುಂದಿನ ಮಹಿಮೆಯನ್ನ ನಾನು ಮುಂದಿನ ಭಾಗದಲ್ಲಿ ವಿವರಿಸ್ತೇನೆ. ಅಲ್ಲಿಯವರೆಗೂ ಭಗವಾನ್ ಸದ್ಗುರು ಶ್ರೀ ಶ್ರೀಧರ ಗುರುದಾಸ ಸ್ವಾಮಿ ಮಹಾರಾಜ್ ಕಿ ಜೈ. ಜೈ